ಬಾಗಲಕೋಟೆಯಲ್ಲಿ ದಿನೇ ದಿನೇ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ನ ಕಾವು. ಇವತ್ತು ಘಟಾನುಘಟಿ ನಾಯಕರಿಂದ ಭರ್ಜರಿ ಪ್ರಚಾರ. ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯಾ ರೆಡ್ಡಿ ಸಭೆಯನ್ನ ಇವತ್ತು ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ನೂರಾರು ಮಹಿಳಾ ಘಟಕದ ಕಾರ್ಯಕರ್ತರು ಭಾಗಿಯಾಗಿದ್ರು. ಗ್ರೌಂಡ್ ವರ್ಕ್ ಮಾಡೋದಕ್ಕೆ ಕೆಪಿಸಿಸಿ ತಂಡ ಇದೀಗ ಮುಂದಾಗಿರೋದು. ಈಗಾಗಲೇ ಗ್ರೌಂಡ್ ವರ್ಕ್ ಭಾರಿನೇ ನಡೆದಿದೆ, ಅದು ಬೇರೆ ಪ್ರಶ್ನೆ. ಆದರೆ ಮತ್ತಷ್ಟು ಇನ್ನೇನು ಜಾಸ್ತಿ ಸಮಯ ಇಲ್ಲ. ಏಪ್ರಿಲ್ 9ಕ್ಕೆ ಬೈ ಎಲೆಕ್ಷನ್ ಇರೋದು. ಹಾಗಾಗಿ ಕೆಪಿಸಿಸಿ ತಂಡದ ಇದೀಗ ಎಂಟ್ರಿ ಕೊಟ್ಟಿರುವಂಥದ್ದು. ಸಭೆ ಬಳಿಕ ಗ್ರಾಮೀಣ ಮಟ್ಟದಲ್ಲಿ ಕೆಪಿಸಿಸಿ ತಂಡ ಎಂಟ್ರಿಯನ್ನ ಕೊಡೋದಕ್ಕೆ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದೆ. ಎಂಟ್ರಿಯನ್ನ ಕೂಡ ಕೊಟ್ಟಾಗಿದೆ. ಇನ್ನೇನು ಸಿಎಂ 2 ದಿನ ಈ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಅದಾದ ನಂತರ ದಾವಣಗೆರೆಗೆ ಹೋಗ್ತಾರೆ. ಹಾಗಾಗಿ ಉಭಯ ನಾಯಕರು ಕೂಡ ಫೀಲ್ಡ್ ಇಳಿತಾ ಇದ್ದಾರೆ. ಇದಕ್ಕೂ ಮುನ್ನ ಫೀಲ್ಡ್ ವರ್ಕ್ ಮಾಡೋದಕ್ಕೆ ಇಲ್ಲಿ ಸೌಮ್ಯಾ ರೆಡ್ಡಿ ಆ್ಯಂಡ್ ಟೀಮ್ ರೆಡಿ ಆಗಿರುವಂಥದ್ದು. ಅವ್ರನ್ನ ಆರತಿ ಬೆಳಗ್ಗೆ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಕೆಪಿಸಿಸಿ ಮಹಿಳಾ ರಾಜ್ಯ ಅಧ್ಯಕ್ಷರಾದಂತಹ ಸೌಮ್ಯಾ ರೆಡ್ಡಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗಿದೆ. ಪ್ರಚಾರದ ಕಾರ್ಯ ಎಗ್ಗೆಲ್ಲದೆ ಸಾಗ್ತಾ ಇದೆ. ಶತಾಯ ಗತಾಯ ಗೆಲುವನ್ನ ಸಾಧಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿ ನಿಂತಿದ್ದಾರೆ. ಇದೀಗ ಇವತ್ತು ಘಟಾನುಘಟಿ ನಾಯಕರಿಂದ ಒಂದು ಕಡೆ ಪ್ರಚಾರ ಈಗಾಗಲೇ ನಾವು ಗಮನಿಸಿದ್ವಿ. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. 2 ದಿನಗಳ ಕಾಲ ಸಿದ್ದರಾಮಯ್ಯನವರು ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ. ಭಾರಿನೇ ಪ್ಲಸ್ ಆಗಬಹುದು. ಯಾಕಂತ ಹೇಳಿದ್ರೆ ಉಭಯ ನಾಯಕರೇ ಫೀಲ್ಡ್ಗೆ ಇಳಿದು ಅಖಾಡಕ್ಕೆ ಇಳಿದು ಪ್ರಚಾರ ನಡೆಸ್ತಾ ಇದ್ದಾರಲ್ಲ, ಇದು ವರದಾನ. ಹಾಗಾಗಿ ಇವತ್ತು ಕೆಪಿಸಿಸಿ ಮಹಿಳಾ ರಾಜ್ಯ ಅಧ್ಯಕ್ಷರಾದಂತಹ ಸೌಮ್ಯಾ ರೆಡ್ಡಿ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ನೂರಾರು ಮಹಿಳಾ ಘಟಕದ ಕಾರ್ಯಕರ್ತರು ಭಾಗಿಯಾಗಿದ್ರು. ಇನ್ನು ಸೌಮ್ಯಾ ರೆಡ್ಡಿ ಬಂದಂತಹ ಸಂದರ್ಭದಲ್ಲಿ ಆರತಿ ಬೆಳಗ್ಗೆ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು, ವೆಲ್ಕಮ್ ಮಾಡಿಕೊಳ್ಳಲಾಯಿತು. ಗ್ರೌಂಡ್ ವರ್ಕ್ ಮಾಡೋದಕ್ಕೆ ಮುಂದಾಗಿರೋದಿಲ್ಲಿ ಕೆಪಿಸಿಸಿ ತಂಡ. ಸಭೆ ಬಳಿಕ ಗ್ರಾಮೀಣ ಮಟ್ಟದಲ್ಲಿ ಕೆಪಿಸಿಸಿ ತಂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸಿಎಂ ಬಾಗಲಕೋಟೆಗೆ ಎಂಟ್ರಿ ಕೊಡೋ ಮುನ್ನವೇ ಫೀಲ್ಡ್ ವರ್ಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಗಲ